ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲಾರ ಪ್ಲಾಟ್ ಒಳಗೆ ಆಲ್ಮೋಸ್ಟ್ ನೀರು ಇಳಿಯೋ ಹಂತದೊಳಗೆ ಅದಾವು. ಈ ಹಂತದೊಳಗೆ ನಾವು ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಈಗಾಗಲೇ ಹಿಂದಿನ ವಿಡಿಯೋ ಒಳಗೆ ಸ್ಟೆಮ್ ಬೋರರ್ ಮತ್ತು ಮಿಲಿಬಗ್ ನಿಯಂತ್ರಣ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ವಿವರವಾಗಿ ಹೇಳೀನಿ. ಮತ್ತು ನೀವು ಈಗಾಗಲೇ ಆ ವಿಡಿಯೋ ನೋಡಿರಲಿಲ್ಲ ಅಂದ್ರೆ ನೀವು ಹಿಂದಿನ ನಮ್ಮ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಒಳಗೆ ಹೋಗಿ ಆ ಹಿಂದಿನ ವಿಡಿಯೋಗಳನ್ನ ನೀವು ನೋಡ್ಕೋಬೋದು. ಇದರಿಂದ ನಿಮ್ಗೆ ಮಿಲಿಬಗ್ ನಿಮ್ಮ ಪ್ಲಾಟ್ನಾಗ ಜಾಸ್ತಿ ಕಂಡು ಬರತ್ತಿತ್ತು ಅಥವಾ ಸ್ಟೆಮ್ ಬೋರರ್ ಅಟ್ಯಾಕ್ ಜಾಸ್ತಿಯಾಗಿ ನಿಮ್ಮ ಪ್ಲಾಟ್ನಾಗ ಇತ್ತಂದ್ರೆ ನೀವು ಅದರ ವ್ಯವಸ್ಥಾಪನೆ ಯಾವ ರೀತಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾ ಈಗಾಗಲೇ ಹಿಂದಿನ ವಿಡಿಯೋಗಳು ಹೇಳ್ಕೊಟ್ಟೀನಿ. ಆ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಇವಾಗ ನೀರು ಇಳಿಯುವ ಹಂತದಲ್ಲಿ ನಾವು ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಇವಾಗ ಎಲ್ಲ ಪ್ಲಾಟ್ನಾಗ ಆಲ್ಮೋಸ್ಟ್ ನೀರು ಇಳಿಯೋ ಹಂತದೊಳಗೆ ಅದಾವು. ಒಂದು ಸ್ವಲ್ಪ ಇನ್ನೂ 70ರಿಂದ 85 88ನೇ ದಿವಸ ಸ್ಟೇಜ್ ಒಳಗೆ ಅದಾವೆ. ಈ ಹಂತದೊಳಗೆ ಕೆಲವೊಂದಿಷ್ಟು ರೈತರು ಇನ್ನೂ ಕಾಳು ಸೈಜ್ ಆಗಿಲ್ಲ ಅಂತ ಹೇಳಕತ್ತಾರ. ಈ ಹಂತದೊಳಗೆ ನೀವು ನೀರು ಇಳಿಯೋಕ್ಕಿಂತ ಮುಂಚಿತವಾಗಿ ನಿಮ್ಮ ಪ್ಲಾಟ್ನಾಗ ಕಾಳು ಸೈಜ್ ಆಗಿರಲಿಲ್ಲ ಅಂದ್ರೆ ಈಗಾಗಲೇ ಹಿಂದಿನ ವಿಡಿಯೋ ಒಳಗೆ ಹೇಳಿದ್ನಿ. ಕಾಳು ಸೈಜ್ ಆಗಿರಲಿಲ್ಲ ಅಂದ್ರೆ ನೀವು ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು 70ರಿಂದ 70 ದಿವಸ ಸ್ಟೇಜ್ ಒಳಗೆ ಪ್ಲಾಟ್ಗಳಿದ್ದು ಅಂದ್ರೆ ನೀವು ಹಿಂದಿನ ವಿಡಿಯೋ ಕೂಡ ನೋಡಿ ವ್ಯವಸ್ಥಾಪನೆ ಮಾಡ್ಕೋಬೋದು. ಇವಾಗ ನಿಮ್ಮ ಪ್ಲಾಟ್ 80ರಿಂದ 83 ಅಥವಾ 85 ದಿವಸ ಸ್ಟೇಜ್ ಒಳಗೆ ಅದಾವೆ. ನಿಮ್ಮ ಪ್ಲಾಟ್ನಾಗ ಇನ್ನೂ ಕಾಳು ಸೈಜ್ ಆಗಿಲ್ಲಪ್ಪ ಅಂತಂದ್ರೆ ನೀವೇನು ಮಾಡಿರಿ, ಸಿಂಪರ್ನ ಮುಖಾಂತರ ನೀರು 200 ಲೀಟ್ರ್ ಕೆಟಲೈಸರ್ 400 ಮಿಲಿ ಪ್ಲಸ್ GA 20 ppm ಪ್ಲಸ್ 13-045 500 ಗ್ರಾಮ್ ಪ್ಲಸ್ ರಿವರ್ಸ್ 160 ml ಈ ರೀತಿ ಹಾಕೊಂಡು ಒಂದು ಸಿಂಪರಣೆ ಮಾಡ್ಕೋರಿ. ಇದರಿಂದ ನಿಮಗೆ ಕಾಳು ಸೈಜ್ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ನೀವು ಇನ್ನೊಂದು ಸಿಂಪರಣೆ ಕೂಡ ಮಾಡ್ಕೋಬೋದು. ಇದನ್ನು ಗ್ರೇಪ 300 ಲೀಟರ್ ನೀರಿಗೆ 1 ಲೀಟರ್ ಪ್ಲಸ್ ಅಲ್ಗಾಮಿಡ್ಸ್ 500 ಮಿಲಿ ಪ್ಲಸ್ 13-045 500 ಗ್ರಾಮ್ ಈ ರೀತಿ ಹಾಕೊಂಡು ನೀವು ಇನ್ನೊಂದು ಸಿಂಪರಣೆ ಕೂಡ ಮಾಡ್ಕೋಬೋದು. ಈ ಹಂತದೊಳಗೆ ನಾವು ಡ್ರಿಪ್ ಮುಖಾಂತರ ಏನೇನು ಕೊಡ್ಬೇಕಪ್ಪ ಅಂತಂದ್ರೆ ನೀವು ಈ ಡ್ರಿಪ್ ಮುಖಾಂತರ ಏನು ಮಾಡ್ಬೇಕಪ್ಪ ಆಗ್ತೈತಿ ಅಂತ ಈಗ ಜಾಸ್ತಿಯಾಗಿ ಶುಗರ್ ಬರೋಕೆ ನೀವು ಪೊಟ್ಯಾಶ್ ಮತ್ತು ಫಾಸ್ಫರಸ್ ಲೆವೆಲ್ ಜಾಸ್ತಿಯಾಗಿ ಮಾಡ್ಬೇಕಾಗ್ತೈತಿ. ಪೊಟ್ಯಾಶ್ ಮತ್ತು ಫಾಸ್ಫರಸ್ ಲೆವೆಲ್ಸ್ ಯಾವಪ್ಪ ಅಂತಂದ್ರೆ ಗೊಬ್ಬರಗಳು ಪೊಟ್ಯಾಷಿಯಂ ಸೊನೈಟು ಮತ್ತು SOP MOP ಕೂಡ ಬಳಸ್ಬೋದು. ಫಾಸ್ಫರಿಕ್ ಆಸಿಡ್ ಈ ರೀತಿ ಯಾವ ಪೊಟ್ಯಾಶ್ ಮತ್ತು ಫಾಸ್ಫರಸ್ ಲೆವೆಲ್ ಹೆಚ್ಚಿರುವ ಗೊಬ್ಬರಗಳು ಇರ್ತಾವಲ್ಲ ಅದನ್ನು ನೀವು ಬಳಸೋದ್ರಿಂದ ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಶುಗರ್ ಬರೋಕೆ ಅನುಕೂಲ ಆಗ್ತೈತಿ. ಈ ಹಂತದೊಳಗೆ ಜಾಸ್ತಿಯಾಗಿ ಕೆಲವೊಂದಿಷ್ಟು ರೈತರ ಮೆಸ್ರಿಗಳನ್ನ ಇಟ್ಟಿರ್ತೀರಿ, ಮೆಸ್ರಿ ಪ್ರಕಾರ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ತಿರ್ತೀರಿ. ಇನ್ನು ಕೆಲವೊಂದಿಷ್ಟು ಆಲ್ಮೋಸ್ಟ್ ಎಲ್ಲರೂ ಈಗ ಯೂಟ್ಯೂಬ್ ಒಳಗೆ ಜಾಸ್ತಿಯಾಗಿ ಜನ ವಿಡಿಯೋ ಮಾಡಕತ್ತಾರ ಅಂದ್ರೆ ಮಾಹಿತಿ ಕೊಡೋಕೆ ಕೆಲವೊಂದಿಷ್ಟು ಕ್ಯಾನ್ಗಳು ಅದು ಇದು ಅಂಥೇಳಿ. ಆದರೆ ನಿಮ್ಗೆ ಯಾವ್ಯಾವ ರಿಸಲ್ಟ್ ಬರ್ತಾವಲ್ಲ ಆ ಥರದ ಬಳಕೆ ಜಾಸ್ತಿಯಾಗಿ ಮಾಡ್ತಾ ಬರ್ರಿ. ಜಾಸ್ತಿಯಾಗಿ ಗೊಬ್ಬರಗಳನ್ನ ಬಳಕೆ ಮಾಡಿರಿ ಅಂದ್ರೆ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಲೆವೆಲ್ ಜಾಸ್ತಿ ಮಾಡೋದ್ರಿಂದ ನಿಮ್ಮ ಪ್ಲಾಟ್ನಾಗ ಶುಗರ್ ಬರೋಕೆ ಅನುಕೂಲ ಆಗ್ತೈತೆ. ಬೇರೆ ಯಾವುದೇ ರೀತಿಯ ಇದನ್ನು ಬಳಸೋದ್ರಿಂದ ಯಾವುದೇ ರೀತಿಯ ನಿಮ್ಗೆ ಲಾಭಗಳಿಲ್ಲ. ನಿಮ್ದು ನಿಮ್ಮ ಓನಾಗಿ ನಿಮ್ದು ಯಾವುದೇ ರೀತಿ ನಿಮಗೆ ಯಾವ್ದು ರಿಸಲ್ಟ್ ಬಂದೈತೆ ಅಂತ ಅನಿಸ್ತೈತಿಲ್ಲ ಅದ್ರ ಬಗ್ಗೆ ನೀವು ಮಾಡ್ಕೋಬೋದು. ಈ ಹಂತದೊಳಗೆ ನೀವು ಮೈಕ್ರೋನ್ಯೂಟ್ರಿಯೆಂಟ್ ವ್ಯವಸ್ಥಾಪನೆ ಜಾಸ್ತಿ ಮಾಡಬೇಕಾಗೈತಿ. ಯಾಕಪ್ಪ ಅಂತಂದ್ರೆ ಫೆರಸ್ ಮತ್ತು ಮ್ಯಾಗ್ನೀಸ್ ವ್ಯವಸ್ಥಾಪನೆ ನಿಮ್ಮ ಪ್ಲಾಟ್ನಾಗ ಇತ್ತಂದ್ರೆ ಇದರಿಂದ ಕೂಡ ನಿಮಗೆ ಪ್ಲಾಟ್ನಾಗ ಏನೈತಿ ಶುಗರ್ ಬರೋಕೆ ಅನುಕೂಲ ಆಗ್ತೈತಿ. ಈ ಹಂತದೊಳಗೆ ನೀವೇನು ಮಾಡಿರಿ, ಡ್ರಿಪ್ ಮೂಲಕ ಕೆಮಿಯೋಕ್ರಾಪ್ ಫಾಲ್ಟ್ ಎಕರೆಗೆ 2 kg ನೀಡ್ಬೋದು. ಮತ್ತು ನೀವೇನು ಮಾಡಿರಿ, ಸಿಂಪರಣೆ ಮುಖಾಂತರ ಪೊಟ್ಯಾಷಿಯಂ ಸೋನೈಟ್ ಕೂಡ ಸಿಂಪರಣೆ ಮಾಡ್ಬೋದು ಶುಗರ್ ಬರೋಕೆ. ಮತ್ತು 100 ದಿನಗಳ ನಂತರ ಮಾಡ್ಕೊರಿ. ಮತ್ತು SOP ಸಲ್ಫರ್ ಕೂಡ ಸಿಂಪರಣೆ ಮಾಡ್ಕೋಬೋದು. ಈ ಹಂತದೊಳಗೆ ಬುರಿ ವ್ಯವಸ್ಥಾಪನೆಗಾಗಿ ಏನು ಮಾಡಿರಿ, ನೀರು 200 ಲೀಟರ್ ಸಲ್ಫರ್ 200 ಗ್ರಾಮ್ ಪ್ಲಸ್ PBC 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಮತ್ತು ನಿಮ್ಗೆ ಒಳ್ಳೆಯ ಶುಗರ್ ಬರೋಕೆ ನೀರು 200 ಲೀಟರ್ ಅಲ್ಟ್ರಾ ಗ್ಲೂಕೋ 500 ಮಿಲಿ ಈ ರೀತಿ ಕೂಡ ಸಿಂಪರಣೆ ಮಾಡ್ಕೋಬೋದು. ಈ ಹಂತದೊಳಗೆ ಕೆಲವೊಂದಿಷ್ಟು ಗೊನೆಗಳೊಳಗೆ ಏನಾಗತ್ತೈತಿ, ಜಾಸ್ತಿಯಾಗಿ PGR ಬಳಕೆಯಿಂದ ಗೊನೆಗಳ ಮೇಲೆ ಈ ರೀತಿ ಕಲಿ ಬೀಳತ್ತಾವ. ಅಂದ್ರೆ ಒಂದು ಸ್ವಲ್ಪ ಈ ರೀತಿ ಕಲಿಗಳು ಬಿದ್ದಿರ್ತಾವೆ. ಜಾಸ್ತಿಯಾಗಿ PGR ಬಳಕೆ ಮಾಡೋದ್ರಿಂದ ಏನಾಗ್ತೈತಿ, ನಿಮ್ಗೆ ಈ ರೀತಿ ಕಲಿಗಳು ಕಂಡು ಬರ್ತಿರ್ತಾವೆ. ಈ ರೀತಿ ಕಲಿ ನಿಮ್ಮ ಪ್ಲಾಟ್ನಾಗ ಬಿದ್ದಿದ್ದು ಅಂದ್ರೆ ಗೊನೆಗಳ ಮೇಲೆ ಇದನ್ನು ಕಮ್ಮಿ ಮಾಡೋಕೆ ನೀವೇನು ಮಾಡಿರಿ, 200 ಲೀಟರ್ ನೀರಿಗೆ ಹೈಡ್ರೋಗಾರ್ಡ್ 500 ಮಿಲಿ ಈ ರೀತಿ ಹಾಕೊಂಡ್ರೆ ನೀವು ಸಿಂಪರಣೆ ಮಾಡ್ಕೋಬೋದು. ಮತ್ತು ನೀವು ಡ್ರಿಪ್ ಕೇಳಕ್ಕೆ SOP ಕೂಡ ಹಾಕೋಬೋದು. ನಾವು ಈಗ ಹಂತದಾಗ 60ರಿಂದ 70 ದಿವಸ ಸ್ಟೇಜ್ ಒಳಗೆ DAP ಮತ್ತು ಮ್ಯಾಗ್ನೀಷಿಯಂ ಸಲ್ಫೇಟ್ ಹಾಕೊಂಡಿದ್ದೆವು. ಅದಾದಮೇಲೆ 10-26 ಕೂಡ ಹಾಕೊಂಡೈತಿ. ಈ ರೀತಿ ಹಾಕೊಂಡು ನೀವು ವ್ಯವಸ್ಥಾಪನೆ ಮಾಡ್ಕೋಬೋದು. ಮತ್ತು ಈ ಹಂತದೊಳಗೆ ಯಾರು ಪ್ಲಾಟಿಗೆ ನೀರು ಕಮ್ಮಿ ಮಾಡೋಕೆ ಹೋಗ್ಬೇಡ್ರಿ. ನೀರಿನ ವ್ಯವಸ್ಥಾಪನೆ ಯಾವ ರೀತಿ ಇಟ್ಕೊಂಡ್ಬಂದಿರ್ತೀರಿ ಅದೇ ರೀತಿ ನೀರು ಬಿಟ್ಕೊತೀರಿ. ಮತ್ತು ನೀರು ಹೆಚ್ಚು ಕಡಿಮೆ ಮಾಡೋಕೆ ಹೋಗ್ಬೇಡ್ರಿ ಈ ಹಂತದೊಳಗೆ. ಮತ್ತು ನಿಮ್ಮ ಪ್ಲಾಟ್ನಾಗ ಮಿಲಿಬಗ್ ಬಂದಿತ್ತಂದ್ರೆ, ಮಿಲಿಬಗ್ನ ಜಾಸ್ತಿಯಾಗಿ ಕಾಟ ಇತ್ತಂದ್ರೆ ನೀವೇನು ಮಾಡಿರಿ, ಸಿಂಪರಣೆ ಮುಖಾಂತರ ನೀರು 200 ಲೀಟರ್ MBV ಫ್ಯಾಕ್ 500 ಮಿಲಿ ಪ್ಲಸ್ ಅಪ್ಲೋಡ್ 200 ಮಿಲಿ ಈ ರೀತಿ ಹಾಕೊಂಡು ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಯಿಂದ ನಿಮಗೆ ಮಿಲಿಬಗ್ ಕಂಟ್ರೋಲ್ ಆಗೋಕೆ ಅನುಕೂಲ ಆಗ್ತೈತಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ. ನಮಸ್ಕಾರ.